ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗೆಲ್ಲ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಅದರದ್ದೇ ಒಂದು ಸಿಂಪಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮಪ್ಪ ನೋಡಿ ಹೆಂಗೋರೆ ಮುಡಿ ಕೊಡೋಕ್ಕಿಂತ ಮುಂಚೆ, ಆಮೇಲೆ ಮುಡಿ ಕೊಟ್ಟಾದ್ಮೇಲೆ ಹೆಂಗಿರ್ತಾರೆ ಅಂತ ತೋರಿಸ್ತೀನಿ. ಇವಾಗ ಎಲ್ಲರೂ ಹೊರಟಿದ್ದೀವಿ ಎಲ್ಲರೂ ಆಟೋದಲ್ಲಿ ನಂಜನಗೂಡಿಗೆ. ತುಂಬ ದಿವಸದಿಂದ ಅರಿಕೆ ಕಟ್ಕೊಂಡಿದ್ರು ನಂಜನಗೂಡಿಗೆ ಮುಡಿ ಕೊಡ್ತೀನಿ ಅಂತ. ಅವಕಾಶ ಸಿಕ್ತು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಸಡನ್ ಪ್ಲಾನ್. ಇವಾಗ ಹೊರಟಿದ್ದೀವಿ ರೋಡಲ್ಲಿ. ಅಪ್ಪ ಒಳ್ಳೆ ಧೂಮ್ 3 ರೇಂಜಿಗೆ ಓಡಿಸ್ತೈತಿ. ತುಂಬ ಚಾಲೆ ರೇಂಜ್ಗೆ. ಹೋಟ್ಲ ಹತ್ರ ಬಂದಿದ್ದೀವಿ ಊಟಕ್ಕೆ. ನಮ್ಮಪ್ಪ ನಂಜನಗೂಡು ಇನ್ನೊಂದು ಅರ್ಧ ಕಿಲೋಮೀಟರ್ ಇದ್ದಾಗ ನಾವು ಊಟಕ್ಕೆ ನಿಲ್ಲಿಸಿದ್ವು ಅಂತ ಹೇಳಿದ್ದೀನಿ ನಾನು ಆಗ್ಲೇ. ಅಪ್ಪನ ಆ್ಯಕ್ಟಿಂಗ್ ನೋಡಿ ಗಾಯ್ಸ್, ಆ್ಯಕ್ಟಿಂಗ್ನ. ಸರಿ ಆಯಿತು, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಸಂಡಿಗೆ ಕೊಟ್ಟಿದ್ದಾರೆ, ಅನ್ನ ಸಾಂಬಾರು ಮತ್ತು ರಸಮ್, ಮಜ್ಜಿಗೆ. ಇವ್ರಿಗೆ ಚಪಾತಿ ಎಕ್ಸ್ಟ್ರಾ, ಪಲ್ಯನೂ ಎಕ್ಸ್ಟ್ರಾ. ಇಲ್ಲಿ ಸಖತ್ ಬಿಸಿಲು ಬೀಳ್ತಿದೆ ಅಂತ ಅಂದ್ಬಿಟ್ಟು ರೂಪ ನೋಡಿ ಎಲ್ಲೋ ಕೂತವಳೆ. ಈ ರೂಪನ ನೋಡ್ಬಿಟ್ಟು ನಾವು ಅಪ್ಪ ಅಷ್ಟೊತ್ತಿಂದ ಉಚಿತರ ಇದೆಯಾ ಅಂತ ಅವಳು ನೈಟ್ ಡ್ರೆಸ್ಸಲ್ಲೇ ಬಂದ್ಬಿಟ್ಟವಳೆ ಅಲ್ಲಿ ಸ್ನಾನ ಮಾಡೋದ ಅಂತ. ಶಿವ ನೋಡಿ ಮೋಜು ನೋಡ್ತವ್ರೆ ಚಿಕ್ಕ ಮಕ್ಕಳ ಥರ. ನೀರು ನೋಡಿ ಹೆಂಗಿದೆ. ಅಲ್ಲಿ ಏನೋ ದೇವಸ್ಥಾನ ಥರ ಇದೆ, ಅದು ಏನೋ ಥರ ಗೊತ್ತಿಲ್ಲ. ಕುದುರೆ ಮೇಲೆ ಎಷ್ಟು 100 ರೂಪಾಯಿ ಹೇಳ್ತಾರೆ ಒಬ್ರಿಗೆ. ಸೋಪ್ ಏನು ಇಟ್ಕೊಂಡಿಲ್ವಾ? ಇವಾಗ ನಾವಪ್ಪ ಸ್ನಾನ ಮಾಡಕ್ಕೆ ಹೋಯ್ತವ್ರೆ. ಅಲ್ಲೋಗಿ ಹೊಡಿತೀನಿ, ಸ್ನಾನ ಮಾಡೋದು ಹೊಡೆದ್ಬಿಡ್ತೀನಿ. ಎಲ್ಲ ವಿಡಿಯೋ ಮಾಡು ಅಂತಾರೆ ಗೈಸ್. ಕಾಣಿಸ್ತಿದೆ. ಇವಾಗ ಮುಡಿ ಕೊಡ್ಬೇಕಲ್ಲ, ಅದಕ್ಕೆ ಮುಂಚೆ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಫಸ್ಟು ಮುಡಿ ಕೊಟ್ಬಿಟ್ಟು ಬಂದ್ಬಿಟ್ಟಲ್ವ ಸ್ನಾನ ಮಾಡೋದು. ಹೋಗ್ತಾರೆ ಅನ್ಸುತ್ತೆ ಮುಡಿ ಕೊಡೋಕ್ಕೆ. ಬಟ್ಟೆ ಮಾಡ್ಕೊಂಡು ಹೋಗ್ತಾರೆ. ನಾನು ಮನೇಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಸೊ ನಾನು ಸ್ನಾನ ಮಾಡಲ್ಲ. ಅವರಿಬ್ರು ಮತ್ತೆ ನಾವಪ್ಪ ಸ್ನಾನ ಮಾಡ್ತೀವಿ. ಅಲ್ಲಿ ಬೋಟ್ ಹೋಯ್ತೈತಲ್ಲ, ಸೌಂಡ್ನ ಕೇಳಿಸ್ಕೊಂಡು ನಾನು ಎಲ್ಲೋ ಏರೋಪ್ಲೇನ್ ಹೋಗ್ತೈತೆ ಅಂತ ಇದ್ದೀನಿ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ಜಾಸ್ತಿ ರಶ್ ಇಲ್ಲ ಅಂತ ಅನ್ಕೊತೀನಿ. ನಾವು ಅಪ್ಪನಂತೆ ತೋರಿಸ್ಬಿಡ್ತೀನಿ ಇರಿ ಗೈಸ್. ನೋಡಿ ಮುಡಿ ಕೊಟ್ಟಾದ್ಮೇಲೆ ಹಿಂಗೆ ಕಾಣಿಸ್ತವ್ರೆ ನಾವಪ್ಪ. ಅದಕ್ಕೂ ಮುಂಚೆ ಫುಲ್ಲು ಗಡ್ಡ ಇತ್ತು. ಅದು ಹೆಂಗೆ ಬಂತ ಅವಳೆ ಏಲಿಯನ್ ಥರ ಬರ್ತಿದ್ಯಲ್ಲಪ್ಪ, ಫುಲ್ಲು ಹಿಂಗೆ. ನಾವಪ್ಪ ಕಿಶೋರ್ ಥರ ಅವ್ರಂತ. ಯಾರು ಜನ ಇಲ್ಲ ಅನ್ಕೋತೀನಿ ಇವತ್ತು. ಹೋಗ್ತೈತೆ. ಇವಾಗ ನಾವು ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಓಡು ಅಂತೆ. ನಮ್ಮಪ್ಪ ಏನಂತಾರೆ ಅಂದರೆ ದಪ್ಪಕ್ಕಿರೋರು ಬಂದರೆ ಇಲ್ಲಿ ಸಿಕ್ಕಾಕೋಗ್ಬಿಡ್ತಾರೆ ಅಂತ. ನಾವು 1:15 ಬಂದಿದ್ದು. 4:17 ಅಷ್ಟರಲ್ಲಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಷ್ಟು ಬೇಗ ನಾವಪ್ಪ ಬಂದು ಇವಾಗ ಕೂತ್ಕೊಂತಿದ್ದಾರೆ. ನೋಡಿ ಎಲ್ಲರೂ ಪಟ್ಟೆ ಹಾಕ್ಕೊಂಡಿದ್ದೀವಿ. ವಿಭೂತಿ ನಮ್ಮ ನೋಡಿ ಸ್ವಾಮೀಜಿನೇ ಚಿಕ್ಕ ಹಿಂಗನ್ನಪ್ಪ ನೋಡೋದು ಹೆಂಗಂತದೆ ಅಂತ. ನೀನೇನಮ್ಮ ಏನಂಗಂದ್ರೆ ಅಂತ ಕೇಳ್ತೈತೆ ನಾವಪ್ಪ. ನನಗೂ ಗೊತ್ತಿರ್ಲಿಲ್ಲ ವಿಟ್ರಿ ಅಂತ, ಸುಮ್ಮನೆ ಅಂತಿದ್ದೆ ನಾನು. ಒಂದು ಹೋಟ್ಲಲ್ಲಿ ನಿಲ್ಲಿಸಿ ಒಂದು ಪ್ಲೇಟ್ ಬಜ್ಜಿ. ಬಜ್ಜಿ ಬೇರೆ ಬೇಕಂತೆ. ಅವರಿಬ್ರಿಗೆ ಕಾನ್ವರ್ಸೇಷನ್ ನೋಡಿ. ಸೊ ಇವಾಗ ದರ್ಶನ ಅಂತೂ ಸೂಪರಾಗಿ ಆಯಿತು, ರಶ್ಶೇ ಇರಲಿಲ್ಲ. ನಾವೊಂದು ಅರಕೆನೂ ಸ್ವಲ್ಪ ಆಯಿತು. ಇವಾಗ ಆಟೋದಲ್ಲಿ ಮೈಸೂರಿಗೆ ಹೊರಟಿದ್ದೀವಿ. ಓಕೆ ಗೈಸ್, ಮನೆಗೆ ಬಂದ್ವಿ. ತುಂಬ ಹೊತ್ತಾಯಿತು ಮನೆಗೆ ಬಂದು. ವ್ಲಾಗ್ನ ಎಂಡ್ ಮಾಡಲಿಲ್ಲ ನಾನು, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಬರಬೇಕಾದ್ರೆ ಜ್ಯೂಸ್ ಕುಡ್ಕೊಂಡು ಬಂದ್ವಿ, ಸಪೋಟ ಜ್ಯೂಸ್ ಮತ್ತು ಕಲ್ಲಂಗಡಿ ಜ್ಯೂಸ್ ಎಲ್ಲ. ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ.
ನಮ್ಮಮ್ಮ ಫೋನಲ್ಲಿ ಮಾತಾಡ್ಕೊಂಡು ಬರ್ತೈತೆ, ಕಿಸ್ ಆಡ್ತೈತೆ ಈಚೆ ನಿಂತ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ನಾನು ಅಪ್ಪನ ಜೊತೆ ಜಾಸ್ತಿ ವ್ಲಾಗ್ಸ್ ಮಾಡಿಲ್ಲ, ವೀಡಿಯೋಸ್ ಮಾಡಿಲ್ಲ, ಅದಕ್ಕೋಸ್ಕರ ಮಾಡಿದ್ದು ವಿಡಿಯೋ. ಓಕೆ, 1 ಮಿನಿಟ್ 2 ಮಿನಿಟ್ ಏನೋ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.